ಯತ್ನಾಳ್ ಅವರ ನಡೆ ನುಡಿ ಏನು ಮುಂದ್ಗಡೆ ಬಹಳ ಜನ ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು ಪಕ್ಷ ಕಟ್ಟಬೇಕು ಅಂತ ಹೇಳಿ ಕೊಡ್ತೇವೆ ಅಂತ ಹೇಳಿದ್ರೆ. ಸರ್ ನೋಡ್ರಿ, ಈಗ ಎಲ್ಲಾನು ವಿಚಾರ ಮಾಡ್ಬೇಕು, ಒಮ್ಮೆ ನಾನು ನಿರ್ಣಯ ತಗೋದಿಲ್ಲ. ಜನರ ಭಾವನೆ, ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಂತ ಹೇಳಕತ್ತಾರ. ಈ ರಾಜ್ಯದಾಗ ಒಂದು ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂಥ ಒಂದು ರಾಜಕೀಯ ಪಕ್ಷ ಬೇಕು ಅನ್ನೋಂಥದ್ದು ಭಾಳ ಜನರ ಕಡೆಯಿಂದ, ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಕೂಗಿದೆ. ಆರ್ಥಿಕವಾಗಿರೋ ಕೆಲವು ಮಂದಿ ಅನೌನ್ಸ್ ಮಾಡಕತ್ತಾರ, ನಾವು ಯತ್ನಾಳ್ ಪಾರ್ಟಿ ಮಾಡಿದ್ರೆ 25 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, 50,000 ಕೊಡ್ತೀವಿ. ನಾವು ಧರ್ಮದ ಸಲುವಾಗಿ ನಾವು ಇಡೀ ನಮ್ಮ ಜೀವನವನ್ನೇ ಏನು ಧರ್ಮಕ್ಕೆ ನಾವು ಇವತ್ತು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಹಿಂಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇದೆ. ಆದರೆ ಅದರ ಮುಂದಿನ ಒಂದು ದೊಡ್ಡ ಚಿಂತೆ ಏನಂದ್ರೆ, ಹಿಂದೂ ಮತಗಳ ವಿಭಜನೆ ಆದರೆ ಮತ್ತು ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತೈತೆ ಅನ್ನೋದು ಒಂದಿದೆ. ಉಚ್ಚಾಟನೆ ಮಾಡಿದ್ರು ಕೂಡ ಏನೋ ಬಿಜೆಪಿ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. BJP ನೋಡ್ರಿ, ನಾವು ಕಟ್ಟದವ್ರು ನಾವೇ ಇದೀವಿ. ಯಾರು ಕಟ್ಟಾರ್ರಿ BJP? ಚಲುವಾದಿ ನಾರಾಯಣ ಸ್ವಾಮಿ ಕಟ್ಟಾರ, ಆ ಪ್ರೀತಮ್ ಗೌಡ್ ಕಟ್ಟಾನ, ಇಲ್ಲೋ ಬಂದ್ರಲ್ಲಿ ನಿಮ್ದು ಇಲ್ಲದಾಗ P ರಾಜೀವ್, ಅವ ಏನು ಮಹಾಭಾರತ ಓದ್ತಿದ್ದ ದಿನ. ಈ ಮಹಾಭಾರತ ಬಿಟ್ಟು ವಿಜೇಂದ್ರ ಓದ್ಲಕತ್ತ. ಇಂಥ ಲೀಡ್ರುಗಳು ನಮಗೆ ಹೇಳ್ತಾರ BJP ಶಿಸ್ತಿನ ಪಕ್ಷ, ಅಟಲ್ ಯಾದವ್ ಕಟ್ಟಿದ್ವಿ. ಯಾರು P ರಾಜೀವ್ನಿಂದ ನಾವು ಭಾಷಣ ಕೇಳ್ಬೇಕು. BJP ಎಂಥ ದುರ್ದೈವ್ರಿ. ಅವ ಬಂದು ಇಲ್ಲಿ ನಮ್ಮ ಕತೆ ಹೇಳ್ತಾನೆ. BJP ಯಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಇವರು ಕಟ್ಟಿದ್ರು, ಅದು ಹಿಂಗೆ ಬತ್ತು, ಇಷ್ಟನೇಶ್ವರ ಹಿಂಗಾಯ್ತು ಕತೆ ಹೇಳುವಂತಹ ಮಹಾನ್ ನಾಯಕರು ವಿಜೇಂದ್ರ ಅಂಥವ್ರು ಅದಾರ ನೋಡಿದ್ರಲ್ಲ. ಒಂದರೆ ಜನಪ್ರಿಯ ನಾಯಕರದಾರ ಅವ್ನ ಸುತ್ತಮುತ್ತಲು. ಅವ್ನು ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೆ ಗೊತ್ತಿಲ್ಲ.